आज मेरा चीट डे ವೆಲ್ಕಮ್ ಟು ಡೇ 59 ಆಫ್ ಲೀನ್ ಬಲ್ಕಿಂಗ್. ನೀವು ನಂಬ್ತಿರೋ ಬಿಡ್ತಿರೋ ನಿನ್ನೆ ನೈಟಿಂದ ನಾನು ನಿದ್ದೆ ಮಾಡಿಲ್ಲ. ಒಂದೇ ಒಂದು ಬಿರಿಯಾನಿ ತಿನ್ನೋದಕ್ಕೋಸ್ಕರ ನೈಟೆಲ್ಲ ನಿದ್ದೆ ಮಾಡಿಲ್ಲ ನಾನು. ಇವತ್ತು ಬೆಳಿಗ್ಗೆ ಆಗಿ ಮಧ್ಯಾಹ್ನ ಯಾವಾಗ ಆಗುತ್ತೆ ಅಂತ ಅಷ್ಟು ಕಾಯ್ಕೊಂಡು ಕೂತಿದ್ದೆ. ಮಧ್ಯಾಹ್ನ ಆಯ್ತಾ ಇದ್ದಂಗೆ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಸ್ಟ್ರೈಟ್ ಆಗಿ ಹೋಗಿ ಫಸ್ಟ್ ನನ್ನ ಫೇವ್ರೇಟ್ ಸ್ಪಾಟಲ್ಲಿ ನಿಲ್ಲಿಸಿದೆ. ನನ್ಗೆಷ್ಟು ಗ್ರೇವಿಂಗ್ಸ್ ಆಗಿತ್ತು ಅಂದರೆ ಬಾಳೆ ಎಲೆ ಮೇಲೆ ನೀರು ಹಾಕೋಕ್ಕೂ ಪೇಷನ್ಸ್ ಇರಲಿಲ್ಲ, ಅಷ್ಟು ಗ್ರೇವಿಂಗ್ಸ್ ಆಗ್ಬಿಟ್ಟಿತ್ತು. ಬಿರಿಯಾನಿಯಲ್ಲಿ ಪೀಸ್ ಕಮ್ಮಿ ಆಗಿಬಿಟ್ಟಿತ್ತು, ಅದೊಂದೇ ಬೇಜಾರಾಗಿದ್ದು. ಅದು ಬಿಟ್ಟರೆ ಟೇಸ್ಟ್ ಅಂತೂ ನಾನು ಹೇಳೋಕ್ಕೆ ಆಗಲ್ಲ, ಆ ಲೆವೆಲಲ್ಲಿತ್ತು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಆದರೂ ಯಾವಾಗೋ ಒಂದು ಟೈಮು ಚೀಟ್ ಮಿಲ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ನೀವೇನಾದರೂ ಹೇಳಿ ಮಂತ್ಲಿ ಒಂದು ಟೈಮ್ ಆದರೂ ಈ ಥರ ಚೀಟ್ ಮಿಲ್ ಮಾಡಬೇಕು. ನಾನು ಬಿರಿಯಾನಿ ತಿನ್ನೋ ಟೆನ್ಷನಲ್ಲಿ ಎಲೆನ ನೀಟಾಗಿ ತೊಳೆದು ಬಿಟ್ಟಿದ್ದೀನಿ. ಬಿಲ್ ಪೇ ಮಾಡಿಬಿಟ್ಟು ಸೀದಾ ಬಂದು ಮತ್ತೆ ನಮ್ಮಮ್ಮ ಮಾಡಿರೋ ಚಪಾತಿ ತಿನ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತೆ ಹೋಟೆಲ್ಗೆ ಹೋಗಿ ಹಾಫ್ ಮೀಲ್ ತೊಗೊಂಬಂದು ತಿನ್ಕೊಂಡು ಜಿಮ್ಗೆ ಹೋದೆ. ಜಿಮ್ಮಲ್ಲಿ ಇವತ್ತು ಲೆಗ್ ವರ್ಕೌಟ್ ಇತ್ತು. ನೆನ್ನೆ ನಮ್ಮ ಸರ್ ಒನ್ ಡೇ ಚೀಟ್ ಮಾಡಿದ್ರೆ ಏನೂ ಆಗಲ್ಲ, ಮಾಡಿ ಸರ್ ಅಂದಾಗೆ ನನಗೆ ಅರ್ಥ ಆಗಿತ್ತು. ಜಿಮ್ಗೆ ಇವತ್ತು ಹೋದರೆ ಇವತ್ತೇ ಫಸ್ಟ್ ನೈಟು, ಇವತ್ತೇ ಲಾಸ್ಟ್ ನೈಟು ಅಂತ. ನಾನು ಬಿರಿಯಾನಿ ತಿಂದೆ ಅನ್ನೋ ಖುಷಿಗಿಂತ ನನ್ನ ಲೆಗ್ ಪೇನೇ ನಂಗೆ ಜಾಸ್ತಿ ಖುಷಿ ಕೊಟ್ಟಿರೋದು. ಮತ್ತೆ ನಾಳೆ ಸಿಗೋಣ, ಬಾಯ್.